12 ಚಂದ್ರಮಾನಗಳ ಹಿಂದೆ ನಾನು ಚಿಟ್ಟೆಯಾಗಿದ್ದೆ. ಎಷ್ಟೋ ದಿನಗಳು ಆ ರೇಷ್ಮೆ ಗೂಡೊಳಗೆ ಇದ್ದದ್ದು ನನಗೆ ಇನ್ನೂ ನೆನಪಿದೆ. ಮಳೆ ಬೆಲ್ಲಿನಂತಹ ನನ್ನೆಲ್ಲ ವರ್ಣರಂಜಿತ ವೈಭವಗಳೊಂದಿಗೆ ಮುಕ್ತಳಾಗುವವರೆಗೆ ನಾನು ಚಿಟ್ಟೆಯಾಗಿದ್ದ ಆ ಕೆಲವು ದಿನಗಳು ವೈಭವಗಳಿಂದ ಕೂಡಿದ್ದವು. ಆದರೆ ಶೀಘ್ರದಲ್ಲಿ ನನಗೊಂದು ಕನಸು ಬಿದ್ದಿತು. ನಾನು ಪುಟ್ಟ ಮನುಷ್ಯಳಾಗಿ ಪರಿವರ್ತನೆಗೊಳ್ಳುವ ಕನಸು. ಚಮತ್ಕಾರಿಕ ಕಿರಣಗಳು, ಕಂಗೊಳಿಸುವ ಸುಳಿಗಳು, ಬೆಳಕು ಮತ್ತು ನಕ್ಷತ್ರಗಳನ್ನು ಚಿಮ್ಮುತ್ತಾ ನನ್ನ ಚಿಟ್ಟೆ ದೇಹ ಉಬ್ಬಿಕೊಂಡಿತ್ತು. ಒಂದು ಎಳೆಯ ಮಗುವಿನ ದೇಹದಲ್ಲಿ ನಾನು ನನ್ನನ್ನು ಪಡೆದೆ. ಪ್ರಪಂಚವನ್ನು ಆ ಹೊಸ ಕಣ್ಣುಗಳಿಂದ ನೋಡುವುದು ತುಂಬ ಸೊಗಸಾಗಿತ್ತು. ನನ್ನ ಅದ್ಭುತ ಪರಿವರ್ತನೆ ನಡೆಯುವಾಗ ಅಲ್ಲಿ ಒಂದು ಜಿಂಕೆ ಹೋಗುತ್ತಿತ್ತು. ನನ್ನನ್ನು ಮೊದಲನೇ ಬಾರಿ ನೋಡಿದಾಗ ಅವಳಿಗೆ ಒಂದು ಪ್ರಸರಿಸುವಂತಹ ಬೆಳಕು ನಮ್ಮನ್ನು ಹತ್ತಿರಕ್ಕೆ ಎಳೆದಂತಾಯಿತು. ನಮ್ಮ ಪ್ರಪಂಚದಲ್ಲಿ ಯಾವಾಗಲೂ ತಮ್ಮ ಅಪ್ಪ ಅಮ್ಮ ಯಾರೆಂದು ಮಕ್ಕಳೇ ನಿರ್ಧರಿಸುತ್ತಾರೆ. ಬಹುಶಃ ಆ ಪ್ರಸರಿಸುತ್ತಿದ್ದ ಬೆಳಕು ನನ್ನದೇ. ಇವತ್ತು ನನಗೆ 21 ವರ್ಷಗಳು ಮತ್ತು ನಾನು ನನ್ನ ತಾಯಿಗೆ ಮೊದಲಿಗಿಂತಲೂ ಸಮೀಪದಲ್ಲಿದ್ದೇನೆ. ನಾವಿಬ್ಬರು ಒಂದೇ ತರಹವೂ ಹೌದು ಮತ್ತು ಇಲ್ಲ. ಆದರೆ ಹೊಸಬರು ನಮ್ಮ ಪ್ರಪಂಚಕ್ಕೆ ಬಂದಾಗ ನಮಗೆ ವಿಚಿತ್ರ ಪ್ರಶ್ನೆಗಳನ್ನು ಕೇಳುತ್ತಾರೆ. ಹೀಗೆ, ನೀನು ನಿಜವಾಗಲೂ ಎಲ್ಲಿಂದ ಬಂದಿರೋದು? ಅಥವಾ ನಿನ್ನ ನಿಜವಾದ ಅಪ್ಪ ಅಮ್ಮ ಯಾರು? ಯಾವಾಗಲೂ ಗೊಂದಲವಾಗುತ್ತಿರುವ ನಮಗೆ ಕೊನೆಗೂ ಈ ಪದಗಳ ಅರ್ಥವೇನೆಂದು ಇವಾಗ ತಿಳಿಯಿತು. ನಮ್ಮ ಲೋಕದಲ್ಲಿ ನಮಗೆ ನಿಜವಾದ ಅಪ್ಪ ಅಮ್ಮನೂ ಇಲ್ಲ, ನಿಜವಾದ ಮನೆಯೂ ಇಲ್ಲ. ನಾವು ನಿರಂತರವಾಗಿ ಮನುಷ್ಯರಿಂದ ಪ್ರಾಣಿಗಳು, ಪ್ರಾಣಿಗಳಿಂದ ಗಿಡಗಳು, ಗಿಡಗಳಿಂದ ಪಕ್ಷಿಗಳಾಗಿ ಪರಿವರ್ತನೆಗೊಳ್ಳುತ್ತಾ ಇರುತ್ತೇವೆ. ನಿಜವಾಗಿಯೂ ನಮ್ಮನ್ನು ಯಾರು ಮತ್ತು ಎಲ್ಲಿ ಮಾಡಿದರು ಎಂದು ನಮಗೆ ಗೊತ್ತಿಲ್ಲ. ನಾವು ಇದ್ದೀವಿ ಅಷ್ಟೇ. ನಮ್ಮನ್ನು ಮಾಡಿರುವುದು ಹಾಗೂ ಬದಲಾಯಿಸುವುದು ಚಮತ್ಕಾರ. ನಮಗೆ ಸ್ಥಿರ ಮನೆಯ ಅವಶ್ಯಕತೆ ಇಲ್ಲ. ಹಾಗಾಗಿ ನೀನು ಎಲ್ಲಿಂದ ಬಂದಿರುವುದು ಎಂದು ಈಗ ನಮ್ಮನ್ನು ಯಾರಾದರೂ ಕೇಳಿದರೆ ನಾವು ಯಾವಾಗಲೂ ನಾವು ಪ್ರಪಂಚದವರು ಎಂದು ಹೇಳುತ್ತೇವೆ. ಇದ್ಯಾವುದು ನಮ್ಮದಲ್ಲ, ಹಾಗಾಗಿ ಇದೆಲ್ಲವೂ ನಮ್ಮದೇ. ಇದೆಲ್ಲವೂ ನಮಗೆ ಸೇರಿದ್ದು. ನಮ್ಮ ಗಾಳಿ, ನೀರು, ಭೂಮಿ ಎಲ್ಲವೂ. ಹಿಂದೆ ನನ್ನ ತಾಯಿ ಹಂಸವಾಗಿದ್ದಳು. ಆದರೆ ಅವಳಿಗೆ ಈಜುವುದರಿಂದ ಸುಸ್ತಾಯಿತು. ಅದಕ್ಕೆ ಅವಳು ಜಿಂಕೆಯಾಗಿ ಪರಿವರ್ತನೆಗೊಂಡು ಕಾಡಿನಲ್ಲಿ ಕುಣಿದಾಡಲು ನಿರ್ಧರಿಸಿದಳು. ಅವಳು ಹಾಗೆ ಮಾಡಿದಳು ಎಂದು ನನಗೆ ತುಂಬ ಖುಷಿಯಿದೆ. ಇಲ್ಲದಿದ್ದರೆ ನನಗೆ ಅವಳು ಸಿಗುತ್ತಲೇ ಇರಲಿಲ್ಲ. ನಮ್ಮಿಬ್ಬರಲ್ಲಿ ಒಬ್ಬರು ಮತ್ತೆ ಪರಿವರ್ತನೆಗೊಳ್ಳುವವರೆಗೂ ನಾನು ಅವಳ ಮಗುವಾಗಿರುತ್ತೇನೆ ಎಂದು ಅವಳು ಯಾವಾಗಲೂ ಹೇಳುತ್ತಾಳೆ. ನಮ್ಮ ಬೀಳ್ಕೊಡುವ ಕ್ಷಣಗಳು ನೆನೆದರೆ ನನಗೆ ಯಾವಾಗಲೂ ಸ್ವಲ್ಪ ಬೇಜಾರಾಗುತ್ತದೆ. ಆದರೆ ಏನೇ ಆದರೂ, ಎಷ್ಟೇ ಪರಿವರ್ತನೆಗಳು ಆದರೂ ಅವಳು ನನ್ನನ್ನು ಮರೆಯುವುದಿಲ್ಲ ಎಂದು ಅವಳು ಹೇಳುತ್ತಾಳೆ. ಮತ್ತೆ ನನಗೆ ಇನ್ನೊಬ್ಬಳು ಅಮ್ಮ ಸಿಗಬಹುದು, ಅಥವಾ ನಾನೇ ಇನ್ನೊಂದು ಜೀವಕ್ಕೆ ಅಪ್ಪ ಅಮ್ಮ ಆಗಬಹುದು, ಯಾರಿಗೆ ಗೊತ್ತು. ಆದರೆ ಅವಳು ನನ್ನನ್ನು ಮರೆಯುವುದಿಲ್ಲ ಅನ್ನುವ ಮಾತನ್ನು ನಾನು ನಂಬುತ್ತೇನೆ. ನಮ್ಮ ಪ್ರಪಂಚದಲ್ಲಿ ಪ್ರತಿ ಕ್ಷಣವನ್ನು ಕಾಪಾಡಿಕೊಳ್ಳುತ್ತೇವೆ. ನಾವು ನಿರಂತರವಾಗಿ ಬದಲಾಗುವುದರಿಂದ ನಮ್ಮ ಪ್ರತಿಯೊಂದು ಬದುಕಿನ ನೆನಪುಗಳನ್ನು ಮರೆಯಬಾರದೆಂದು ದಾಖಲಿಸುತ್ತೇವೆ. ನೆನಪು ಮತ್ತು ಜೊತೆಯಲ್ಲಿರುವ ದಿನವಷ್ಟೇ ನಾವು ನಮ್ಮದು ಎಂದು ಹಕ್ಕಿನಿಂದ ಹೇಳಬಹುದು. ಅದಕ್ಕೆ ಇರಬೇಕು. ನಾವು ಕಳೆದ ಪ್ರತಿದಿನ ಅಮ್ಮ ಒಂದು ಕಲ್ಲನ್ನು ತೆಗೆದು ಅದರ ಮೇಲೊಂದು ಚಿತ್ರ ಬಿಡಿಸುತ್ತಾಳೆ. ಇವತ್ತು ಅಲೆ ತರಂಗಗಳು ಕುಣಿಯುತ್ತಾ ನದಿದಡೆಗೆ ಅಪ್ಪಳಿಸುವುದನ್ನು ನೋಡುತ್ತಾ ನದಿ ದಂಡೆಯಲ್ಲಿ ನಾನು ನನ್ನ ಅಮ್ಮ ಕಾಲ ಕಳೆದೆವು. ನದಿಯಲ್ಲಿರುವ ಕೆಲವು ಗೆಳೆಯರು ಶುಭಾಶಯಗಳನ್ನು ಹೇಳಲು ಈಜುತ್ತಾ ಬಂದರು. ನಮಸ್ಕಾರಗಳನ್ನು ಹೇಳಲು ಕೈ ಎತ್ತಿದ ನನ್ನನ್ನು ಆಕರ್ಷಿಸಿದ್ದು ನಾ ಕಂಡದರಲ್ಲಿಯೇ ಅತೀ ಸುಂದರವಾದ ಮತ್ಸ್ಯಕನ್ಯೆ. ಅವಳು ತನ್ನ ಹೆಸರನ್ನು ತನು ಎಂದು ಹೇಳಿದಳು.
ಸೂರ್ಯನ ಬೆಳಕಿನಲ್ಲಿ ನಿರ್ಮಲ ನೀರಿನಲ್ಲಿ ಅವಳು ತೇಲಿ ಬಂದಂತೆ ಅವಳ ಕೃಷ್ಣವರ್ಣ ಚರ್ಮ ಮತ್ತು ಮಿಣಿಯುತ್ತಿರುವ ಅವಳ ಬಾಲ ಹೊಳೆಯುತ್ತಿತ್ತು. ಮತ್ಸ್ಯವಾಗಲು ಬಯಸಿದ ಮೊದಲು ಮನುಷ್ಯಳಾಗಿದ್ದಳಂತೆ ಮತ್ತು ಪುನರಾವರ್ತನೆಯ ಮಧ್ಯದಲ್ಲಿ ಮನಸ್ಸು ಬದಲಾಯಿಸಿದಳು ಎಂದು ಅವಳು ಹೇಳಿದಳು. ಮನುಷ್ಯ ಮತ್ತು ಪ್ರಾಣಿ ಪ್ರಪಂಚಗಳ ಮಧ್ಯೆ ಇವಳ ಇರುವಿಕೆ ಅದೇ ಅವಳನ್ನು ಯಾರೂ ಊಹಿಸಲಾರದಷ್ಟು ಚೆಲುವೆಯನ್ನಾಗಿ ಮಾಡುತ್ತದೆ. ಎಲ್ಲ ಘಟಿಸುವವರೆಗೂ ನಾವು ಇದಾಗಬಹುದು ಇಲ್ಲ ಅದಾಗಬಹುದು ಅಷ್ಟೇ ಸಾಧ್ಯವೆಂದು ಭಾವಿಸಿದೆವು. ಪ್ರಾಣಿ ಅಥವಾ ಗಿಡ, ಮನುಷ್ಯ ಅಥವಾ ಪ್ರಾಣಿ, ಒಬ್ಬರು ಎಷ್ಟೆಲ್ಲ ಆಗುವ ಸಾಧ್ಯತೆ ಇರುವಾಗ ಒಂದೇ ರೀತಿಯಾಗುವ ಅವಶ್ಯಕತೆ ಏನಿದೆ? ನೀನು ಹಲವಾರು ಪದರುಗಳಲ್ಲಿ ವಿಸ್ತರಿಸುವಾಗ ಒಂದನ್ನೇತಕ್ಕೆ ಆಯ್ದುಕೊಳ್ಳಬೇಕು? ಈ ಎಲ್ಲ ಆಲೋಚನೆಗಳು ನನಗೆ ಹಸಿವಾಗುವಂತೆ ಮಾಡಿತ್ತು. ಇವರನ್ನು ಬೀಳ್ಕೊಟ್ಟು ನನ್ನ ಸ್ನೇಹಿತನಾದ ಮನುವಿನನ್ನು ನಾನು ಭೇಟಿ ಮಾಡಲು ಹೋದೆ. ಅವನು ಮಾನವನಾಗಿ ಈಗ 2 ವರ್ಷಗಳಾಗಿವೆ. ಅವನು ಹಲವು ಅದ್ಭುತ ಬದುಕುಗಳನ್ನು ಬದುಕಿದ್ದಾನೆ. ಅವನು ಮಾವಿನ ಮರವಾಗಿದ್ದ, ಆಮೇಲೆ ಹದಿಹರೆಯದ ಹುಡುಗಿ, ಆಮೇಲೆ ಕಪ್ಪೆ ಮತ್ತು ಈಗ ಒಬ್ಬ ಹುಡುಗನಾಗಿದ್ದಾನೆ. ಯಾವಾಗಲೂ ಅವನ ಸಣ್ಣ ಅಡುಗೆ ಮನೆಗೆ ಉನ್ಮಾದಿತ ಸುವಾಸನೆ ಬರುತ್ತದೆ. ಇವತ್ತು ನನಗೆ ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನಕಾಯಿಗಳ ವಾಸನೆ ಸಿಗುತ್ತಿದೆ. ನನಗೆ ಅನಿಸುತ್ತದೆ ಅವನು ನನಗೆ ಇಷ್ಟವಾದ ಬಿರಿಯಾನಿ ಮಾಡುತ್ತಿದ್ದಾನೆ ಎಂದು. ನಾವು ಊಟ ಮಾಡುತ್ತಾ ಅವನಿಗೆ ನನ್ನ ಅಮ್ಮನ ಕಲ್ಲುಗಳ ಬಗ್ಗೆ ಹೇಳಿದೆ. ಅವನಿಗೆ ಆ ವಿಷಯ ಸ್ವಲ್ಪ ಸಿಹಿ ಕಹಿ ಅನಿಸಿತು. ಅವನ ಮುಂಚಿನ ಪರಿವರ್ತನೆ ಸಮಯದ ಅಪ್ಪ ಅಮ್ಮನಿಗೆ ಮರೆವು ಇತ್ತೆಂದು ಏನಾದರೂ ಅವನನ್ನು ಕಾಡುತ್ತಿದೆಯಾ ಅಂತ ಕೇಳಿದಾಗ ಹೇಳಿದ. ಅದಕ್ಕೆ ಅವರಿಂದ ಬರುತ್ತಿದ್ದ ಪತ್ರಗಳು ಕ್ರಮೇಣ ಕಡಿಮೆಯಾಗಿದೆ. ನಮ್ಮ ಪ್ರೀತಿಪಾತ್ರರಿಂದ ಬಂದ ಪತ್ರಗಳು ನಮ್ಮ ಪ್ರಪಂಚದಲ್ಲಿ ಅಮೂಲ್ಯವಾದ ನೆನಪಿನ ಗುತ್ತಿಗಳು ಮತ್ತು ಅಮೂಲ್ಯವಾದ ಆಸ್ತಿಗಳು. ಅವನಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಬೇಕೆನಿಸಿತು. ನಮ್ಮ ಪ್ರಪಂಚದಲ್ಲಿ ಎಲ್ಲ ಜೀವಗಳನ್ನು ಅನುಕಂಪದಿಂದ ಒಂದರಂತೆ ನಡೆಸಿಕೊಳ್ಳುತ್ತಾರೆ. ಯಾವುದಕ್ಕೂ ಅವನು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಎಂದು. ಆದರೆ ನನಗೆ ತಿಳಿದಿದ್ದು ಅವನು ತಲೆ ಕೆಡಿಸಿಕೊಂಡಿರುವುದು ಅವರುಗಳ ಜೊತೆಯಲ್ಲಿದ್ದ ಸಮಯದ ಬಗ್ಗೆ ಅವರು ಮರೆಯುತ್ತಾರೆಂದು ಹೊರತು ಸುರಕ್ಷಣೆಯ ಬಗ್ಗೆ ಅಲ್ಲ. ದಾಸವಾಳದ ಉಯ್ಯಾಲೆ ಅತ್ತ ನಡೆಯುತ್ತಾ ನಾವು ಇನ್ನಷ್ಟು ಮಾತನಾಡಿದೆವು. ಅವನನ್ನು ಆರಾಮಾಗಿಸುವುದು ಹೇಗೆಂದು ನನಗೆ ಗೊತ್ತಾಗಲಿಲ್ಲ. ನನ್ನ ಬಗ್ಗೆ ಹೆಚ್ಚು ನೆನಪಿಟ್ಟುಕೊಳ್ಳಲು ಅವರು ಆನೆಯಾಗಿ ಪರಿವರ್ತನೆಗೊಂಡಿದ್ದಾರೆ ಎಂದು ಅವನು ಹೇಳಿದನು. ಆದರೂ ಅವರಿಗೆ ನೆನಪಿಟ್ಟುಕೊಳ್ಳಲು ತುಂಬ ಕಷ್ಟ. ಒಮ್ಮೆನೂ ಆದಾಗ ಅವನ ಅಪ್ಪ ಅಮ್ಮರನ್ನು ಭೇಟಿಯಾಗಿದ್ದೀನಿ. ಹೆಚ್ಚು ಪತ್ರಗಳನ್ನು ಅವುಗಳ ಎಲೆಯ ಮೇಲೆ ಬರೆಯಬಹುದೆಂದು ಸಾಕಷ್ಟು ಬಾಳೆಹಣ್ಣುಗಳನ್ನು ಬೆಳೆಯುತ್ತಿದ್ದಾನೆ. ನಾನು ಏನನ್ನಾದರೂ ಹೇಳಲು ಹುಡುಕುತ್ತಾ ಇದ್ದೆ. ಆಗ ಜೇನುಹುಳುಗಳ ಮತ್ತು ಚಿಟ್ಟೆಗಳ ಹಿಂಡೊಂದು ನಮ್ಮ ಮಡಿಲಿಗೆ ಬಂದವು. ಅವುಗಳ ರೆಕ್ಕೆಗಳ ಬಡಿತ, ಕೊಳಲು ಮತ್ತು ಮದ್ದಾಳೆಯ ಮೇಲಿನ ಆಶ್ವಾಸನೆ ನಮಗೆ ಸಂಗೀತದಂತೆ ಕೇಳಿಸಿತು. ನಾ ಅಂದೆ, ಅವರಿಗೆ ನೆನಪಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ನಾವು ನಮ್ಮ ಅಪ್ಪ ಅಮ್ಮರ ಜೊತೆ ಕಳೆದ ಆ ಎಲ್ಲ ಗಳಿಗೆಗಳಿಗೆ ನಾವು ಕೃತಜ್ಞತರಾಗಿರಬೇಕು. ಪರಿವರ್ತನೆ ಅಷ್ಟು ಸುಲಭದ್ದಲ್ಲ. ಎಷ್ಟೆಲ್ಲ ಮನಃಶಕ್ತಿ ಮತ್ತು ಚಮತ್ಕಾರ ಬೇಕು. ಅಷ್ಟು ಬೃಹದಾಕಾರ ಸೂಕ್ಷ್ಮವಾದ ಆನೆಯಾಗಿ ಪರಿವರ್ತನೆಗೊಳ್ಳುವುದು ನಮ್ಮೆಲ್ಲರ ಊಹೆಗೆ ನಿಲುಕದ್ದು. ಅವರು ಎಷ್ಟು ವ್ಯಕ್ತಪಡಿಸುತ್ತಾರೆ ಅನ್ನುವುದು ಮುಖ್ಯವಲ್ಲ. ಅವರು ನಿನ್ನನ್ನು ತುಂಬ ಪ್ರೀತಿಸುತ್ತಾರೆ ಎಂದು ನಿನಗೆ ಖಚಿತವಾಗಿ ಗೊತ್ತಿದೆ. ದಾಸವಾಳದ ಹೂಗೊಂಚಲುಗಳ ತೂಗಲಾಟದ ಮಧ್ಯೆ ಮೌನದಲ್ಲಿ ಮಿಕ್ಕ ಸಮಯವನ್ನು ಕಳೆದೆವು. ಅಮ್ಮನ ಬಳಿ ಹೋಗುವ ಸಮಯ ಬಂದಾಗ ಅವನಿಗಾಗಿ ಒಂದು ಕಲ್ಲನ್ನು ಬಿಟ್ಟು ಹೋದೆ.